ಬೆಳಗಾವಿಯಲ್ಲಿ ಆರ್ಥಿಕ ತಜ್ಞರಿಗೆ ಸಂತಾಪ ಸೂಚಿಸಲಾಗಿದೆ. ಮನಮೋಹನ್ ಸಿಂಗ್ ಅವರು ಮಾಡಿದಂಥ ಸಾಧನೆ, ಇದರ ವಿಡಿಯೋ ಪ್ಲೇ ಮಾಡಿ ಗೌರವವನ್ನು ಸಲ್ಲಿಸಲಾಗಿದೆ. ಬೆಳಗಾವಿಯಲ್ಲಿ ಮಾಜಿ ಪ್ರಧಾನಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ರಾಜ್ಯ ನಾಯಕರಿಂದ ಸಿಂಗ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯ ನಾಯಕರು ದೆಹಲಿಗೆ ತೆರಳುತ್ತಾರೆ ಎನ್ನುವಂಥ ಮಾಹಿತಿ ಇದೆ. ಇನ್ನೊಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ಎಐಸಿಸಿ ಸಮಾವೇಶ ನಡೀಬೇಕಿತ್ತು. ಆದರೆ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಆ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ. ಇತ್ತ ಮನಮೋಹನ್ ಸಿಂಗ್ ಅವರ ಸಾಧನೆ ಏನಿತ್ತು ಅದರ ವಿಡಿಯೋವನ್ನು ಕೂಡ ಬೆಳಗಾವಿಯಲ್ಲಿ ಪ್ಲೇ ಮಾಡಲಾಯಿತು. ವಿಡಿಯೋವನ್ನು ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕರು ವೀಕ್ಷಣೆ ಮಾಡಿದ್ದಾರೆ. ರಾಜ್ಯ ನಾಯಕರು ಸಿಂಗ್ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಕೆಲವೇ ಕ್ಷಣಗಳಲ್ಲಿ ರಾಜ್ಯ ನಾಯಕರು ದೆಹಲಿಗೆ ತೆರಳಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಬೆಳಗಾವಿಯಲ್ಲಿ ಆರ್ಥಿಕ ತಜ್ಞನಿಗೆ ಸರ್ಕಾರದಿಂದ ಸಂತಾಪವನ್ನು ಸೂಚಿಸಲಾಗಿದೆ. ಮೀಡಿಯಾ ಎಲ್ಲ ಕವರ್ ಆಗ್ತಾ ಇದೆ. ದಯವಿಟ್ಟು ನೀವು ಯಾರು ಬಂದು ಸುಮ್ಮನೆ ಇಲ್ಲೆಲ್ಲ ಅಡ್ಡ ಬಂದು ನಿಂತ್ಕೋಬಾರ್ದು. ಯಾರು ಇಲ್ಲಿ ಬಂದು ಅಡ್ಡ ನಿಂತ್ಕೋಬಾರ್ದು. ಪೊಲೀಸವರೆಲ್ಲ ಪ್ಲೀಸ್. ಸಹಾಯ ಕೇಳಿ ಬಂದದ್ದು ಒಬ್ಬ ಭಾರತೀಯನ ಬಳಿ. ಆಗ ಅಮೆರಿಕವನ್ನ ತನ್ನ ಆರ್ಥಿಕ ಪಾರು ಮಾಡಲು ಒಬ್ಬ ಭಾರತೀಯನ ನೆರವು ಅವರಿಗೆ ಬೇಕಾಯಿತು. ಆತ ಯಾರು ಗೊತ್ತೇನೋ? ಯಾರನ್ನ ಇವತ್ತು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ತಮ್ಮ ರಾಜಕೀಯ ದುರುದ್ದೇಶಗಳಿಗಾಗಿ ಬಿಂಬಿಸಲು ಹೊರಟಿದ್ದಾರೋ ಅದೇ ಮೋಸ್ಟ್ ಲರ್ನೆಡ್ ಎಕನಾಮಿಸ್ಟ್ ಡಾಕ್ಟರ್ ಮನಮೋಹನ್ ಸಿಂಗ್. ಪತ್ರಕರ್ತರೊಬ್ರು ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅಮೆರಿಕದ ಅಧ್ಯಕ್ಷ ಒಬಾಮರನ್ನ ಕೇಳಿದಾಗ ಮೋದಿಯವರನ್ನ ಸೀದಾ ಪಕ್ಕಕ್ಕಿಟ್ಟು ಅವರು ಮನಮೋಹನ್ ಸಿಂಗ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. In order to help underwrite the international system, keep in mind Dr. Singh was the primary interlocutor with me when we were saving the country from a global financial meltdown. ಮನಮೋಹನ್ ಸಿಂಗ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಅವತ್ತು ಅಮೆರಿಕ ಉಳಿದಿದ್ದು ಮನಮೋಹನ್ ಸಿಂಗ್ರು ನೀಡಿದ ಆರ್ಥಿಕ ಸಲಹೆಗಳಿಂದ ಎಂದು ಹೇಳಿದ ಒಬಾಮ, ಭಾರತ ನಡೆದು ಬಂದ ಹೆಜ್ಜೆಗಳನ್ನು ನೀವು ಅವಲೋಕಿಸಿದ್ರೆ ಅದರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನವಾಗಿ ಕಾಣ್ತಾರೆ. ಭಾರತದ ಆರ್ಥಿಕ ವ್ಯವಸ್ಥೆ ಮಾಡರ್ನೈಸ್ ಮಾಡಿದವರು ಮನಮೋಹನ್ ಸಿಂಗ್ ಅವರು. ಒಂದ್ಸರಿ 2017ರಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಒಂದು ಡಿಸಿಷನ್ ಮಾಡೋದು. ನಾವು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತಕ್ಕಂಥದ್ದನ್ನು ಮಾಡೋದು. ಯಾಕಂತಂದರೆ ಅಂಬೇಡ್ಕರ್ ಅವರು ಸ್ಕೂಲ್ ಆಫ್ ಎಕನಾಮಿಕ್ಸ್ ಲಂಡನ್ನಲ್ಲಿ ಓದಿದ್ರು. ಅದಕ್ಕೋಸ್ಕರ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಮಾಡಬೇಕು ಅಂತೇಳಿ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾಡಿದ್ದು. ಅವ್ರನ್ನ ಕರೆಸಿದ್ದು ನಾವು, ಅವ್ರನ್ನ ಉದ್ಘಾಟನೆಗೆ ಕರೆಸಿದ್ದು. ಅದು ಒಂದು ಪ್ರತಿಷ್ಠಿತ ಸಂಸ್ಥೆ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಕರ್ನಾಟಕದ ಆರ್ಥಿಕತೆ ಬಗ್ಗೆ ಇನ್ನೊಂದು ಸಭೆ ಕರೆಸಿದ್ದು.
ಒಬ್ಬ ಆರ್ಥಿಕ ತಜ್ಞನಾಗಿ ಕರ್ನಾಟಕದ ಆರ್ಥಿಕತೆ ಸದೃಢವಾಗಿದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದಂಥವರು ಮನಮೋಹನ್ ಸಿಂಗ್ರವರು. ಕರ್ನಾಟಕದ ಆರ್ಥಿಕತೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ನಾಯಕರು ಅಗಲಿದ ಮಹಾನಾಯಕ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸಾಧನೆಯ ಕುರಿತು ಮಾತನಾಡಿದರು. DCM DK ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಶಾಂತ ರೀತಿಯಿಂದ ಇರಿ, ಯಾರು ನುಗ್ಗಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ಪುಷ್ಪ ಹಾಕ್ಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತೇವೆ. ದಯವಿಟ್ಟು ಜನರಲ್ ಸೆಕ್ರೆಟರಿಗಳು ಸ್ವಲ್ಪ ಎಲ್ಲ MLAಗಳಿಗೆ ಮೊದಲು ಅವಕಾಶ ಮಾಡಿಕೊಡಿ, ಆಮೇಲೆ ಮಿಕ್ಕಿದವರೆಲ್ಲರೂ ಬಂದು ಕೂಡ ಮಾಡೋದ್ರಿಂದ ಒಂದು ರೂಟ್ನ ಫಿಕ್ಸ್ ಮಾಡಿಕೊಡಿ ಎಲ್ಲರೂ ಕೂಡ. ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ACCಯಿಂದ ನಮ್ಮ ಪ್ರತಿನಿಧಿಯಾಗಿ ಆಗಮಿಸತಕ್ಕಂಥ ಪಳನಿಸ್ವಾಮಿಯವರೇ, ಋಣ ತೆತ್ತು ಬೀಜ ಬಿತ್ತು. ಹಂಗೆ ಮನಮೋಹನ್ ಸಿಂಗ್ ರವರ ಅಗಲಿಕೆ ಕೋರುವ ಬದಲು ಅವರ ಆದರ್ಶ ಮಾರ್ಗವನ್ನು ಮುನ್ನೋಡ ಅದೇ ಅವರಿಗೆ ಸಲ್ಲಿಸಿದ್ದಂಥ ಎಲ್ಲ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಹಿರಿಯ ನಾಯಕರುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾತಾಡ್ತಾರೆ. ಮದುವೆಗೋ ಮಶಣಕ್ಕೋ ಹೋಗೆಂದು ಕಡೆಗೆ ಹೋಗು, ಪದ ಕುಸಿಯೇ ನೆಲ ಇರುವುದು ಮಂಕುತಿಮ್ಮ ಅಂಥೇಳಿ ಇಡೀ ಶಾಮಿಯಾನ ಗಾಂಧಿ ಭಾರತ ಸಂಭ್ರಮದ ಆಚರಣೆಗೆ ಮಾಡಿಕೊಂಡು ಅದೇ ಮತ್ತೊಬ್ಬ ಗಾಂಧಿಯನ್ನು ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ನೀಡುತ್ತಿರುವುದು ಇದೇ ವಿಧಿ ಅಂತ ಹೇಳಲಿಕ್ಕೆ ನನಗೆ ಭಾಳ ದುಃಖ ಆಗ್ತಾ ಇದೆ. ಕೊರಗಲೇಕೆ ಮರುಗಲೇಕೆ, ಹುಟ್ಟಿ ಬಂದಿದ್ದೇ ಹಳಲೇಕೆ, ಸುಖವೇ ಬರಲಿ ದುಃಖವೇ ಬರಲಿ, ರೋಗ ಭೋಗಗಳೇ ಇರಲಿ, ಎಲ್ಲ ಹೊತ್ತು ಋಣತೆತ್ತು ಮುಂದೆ ಪುಣ್ಯದ ಬೀಜ ಬಿತ್ತು. ಹಂಗೆ ಮನಮೋಹನ್ ಸಿಂಗ್ ರವರ ಅಗಲಿಕೆ ಕೋರುವ ಬದಲು ಅವರ ಆದರ್ಶ ಮಾರ್ಗವನ್ನು ಮುನ್ನೋಡ ಅದೇ ಅವರಿಗೆ ಸಲ್ಲಿಸಿದ್ದಂಥ ಶ್ರದ್ಧಾಂಜಲಿ ಅಂತೇಳಿ ನಾನು ಅರ್ಪಿಸ್ಕೊಂಡಿದ್ದೇನೆ. ಇವತ್ತೆಲ್ಲ ನಾವೆಲ್ಲ ಗಾಂಧೀಜಿಯವರ ಇತಿಹಾಸ ಮರುಕಾಕ್ಲಿಕ್ಕೆ ನಾವೆಲ್ಲ ಸೇರಿ ಇಡೀ ರಾಷ್ಟ್ರದ ಎಲ್ಲ ನಾಯಕರುಗಳು ಕೂಡ ಬಂದು ನಿನ್ನೆ ಎಲ್ಲ ನಾವು ಭಾಳ ಸಂಭ್ರಮದಿಂದ ಅವರ ಆಚಾರ ವಿಚಾರಗಳನ್ನು ಇಡೀ ನಮ್ಮ ಮುಂದಿನ ಪೀಳಿಗೆಗೆ ಪ್ರಚಾರ ಮಾಡಬೇಕು ಅಂತ ಸೇರಿದಂಥ ಸಂದರ್ಭದಲ್ಲಿ ನಾನು ಸೋನಿಯಾ ಗಾಂಧಿ ಅವರಿಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ನಮ್ಮ ಎಕ್ಸ್ಟೆಂಡೆಡ್ ಕಮಿಟಿ ವರ್ಕಿಂಗ್ ಕಮಿಟಿಲಿ ಝೂಮಲ್ಲಿ ಕನೆಕ್ಟ್ ಮಾಡಬೇಕು ಅಂತೇಳಿ ಅವ್ರ ಆರೋಗ್ಯ ಸರಿಯಿಲ್ಲ ಅಂಥೇಳಿ ನಾನು ವ್ಯವಸ್ಥೆಯನ್ನು ಮಾಡ್ತಾಯಿದ್ದು. ಲಿಂಕು ಕೂಡ ಕೊಟ್ಟಿದ್ದೆ. ನಮ್ಮ ವೇಣುವರು ಮತ್ತು ಬೇರೆಯವರೆಲ್ಲ ಸೇರಿ ಅದಕ್ಕೆ ಶ್ರೀವತ್ಸ ಅವರೆಲ್ಲ ಸೇರಿ ವ್ಯವಸ್ಥೆ ಮಾಡಿದರು, ನಮ್ಮ ವೇಣುಗೋಪಾಲ್ ಅವರು. ಆ ಮಧ್ಯದಲ್ಲಿ ವೇಣುಗೋಪಾಲ್ ಅವರು ಹೇಳಿದ್ರು, ಇಲ್ಲ ವಿ ವಿಲ್ ಆಸ್ಕ್ ಮನಮೋಹನ್ ಸಿಂಗ್ ಆಲ್ಸೋ ಟು ವಿಟ್ನೆಸ್ ದಿಸ್ ಪ್ರೋಗ್ರಾಮ್ ಅಂತ ಅವ್ರು ಹೇಳಿದ್ರು. ಅದಾದಮೇಲೆ ಅವ್ರಿಗೆ ಆಫೀಸ್ಗೆ ಲಿಂಕ್ ಮಾಡಿ ಅವ್ರಿಗೆ ಕೊಟ್ಟು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.